ಸಂಗಮದ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ ಎಂದು ಜೆಡಿಎಸ್ ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ಗಂಭೀರ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೀ ಜಯಮೃತ್ಯುಂಜಯ ಶ್ರೀಗಳ ಮೇಲೆ ಬಂದಿರುವ ಆರೋಪಗಳನ್ನು ಖಂಡಿಸಿದ ಅವರು, ಉತ್ತುಂಗದಲ್ಲಿರುವ ರಾಜಕಾರಣಿಗಳು, ಹೋರಾಟಗಾರರು ಹಾಗೂ ಕಾವಿದಾರಿಗಳನ್ನು ಗುರಿಯಾಗಿಸಿಕೊಂಡು ಹನಿ ಟ್ರ್ಯಾಪ್ ಜಾಲಗಳು ಸಕ್ರಿಯವಾಗಿ ಕೆಲಸ ಮಾಡುತ್ತಿವೆ. ಇದರಿಂದ ಸಮಾಜದಲ್ಲಿನ ಗಣ್ಯರು ಭಯದಿಂದ ಜೀವನ ಮಾಡುವಂತಾಗಿದೆ. ಮಾನಕ್ಕೆ ಹೆದರಿ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ, ಇನ್ನು ಕೆಲವರು ಪೀಠ ತ್ಯಾಗ ಮಾಡಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮಹಿಳಾ ಆಯೋಗಕ್ಕೆ ದೂರು ನೀಡಿದ ಮಹಿಳೆ ಈಗ ನಾಪತ್ತೆಯಾಗಿದ್ದಾರೆ. ಆ ಮಹಿಳೆ ಒಮ್ಮೆ ಬೆಂಗಳೂರು ಎನ್ನುತ್ತಾರೆ, ಇನ್ನೊಮ್ಮೆ ವಿಜಯಪುರ ಎನ್ನುತ್ತಾರೆ. ಪೊಲೀಸರು ಕೂಡಲೇ ಆ ಮಹಿಳೆಯನ್ನು ಪತ್ತೆ ಹಚ್ಚಿ ಸತ್ಯಾಸತ್ಯತೆ ಹೊರತರಬೇಕು ಎಂದು ಆಗ್ರಹಿಸಿದ ಅವರು, ವಾಟ್ಸ್ಆಪ್ಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋಗಳು ಎಐ ತಂತ್ರಜ್ಞಾನದ ವಿಡಿಯೋಗಳು, ಅವುಗಳನ್ನು ನಂಬಬೇಡಿ. ಸುಳ್ಳನ್ನು ಸತ್ಯ ಎಂದು ನಂಬಿಸಲು ಇಂತಹ ನಕಲಿ ವಿಡಿಯೋಗಳನ್ನು ಬಳಸಲಾಗುತ್ತಿದೆ ಎಂದು ಜನರಿಗೆ ಮನವಿ ಮಾಡಿದರು. 2A ಮೀಸಲಾತಿ ಹೋರಾಟದ ಪ್ರವರ್ತಕರು, ಪಂಚಮಸಾಲಿ ಸಮಾಜದ ಕೂಡಲ ಸಂಗಮದ ಪೀಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಅವ್ರ ಮೇಲೆ ಬಂದಿರತಕ್ಕಂಥ ಆಪಾದನೆಗಳೇನಿದೆ ನಾನು ಖಂಡಿಸಲಿಕ್ಕೆ ಬಯಸ್ತೀನಿ. ಇವತ್ತು ಉತ್ತುಂಗದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳನ್ನು, ಉತ್ತುಂಗದಲ್ಲಿರ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು, ರಾಜ್ಯದಲ್ಲಿ ಕಾವಿದಾರಿಗಳನ್ನು ಅಥವಾ ಪ್ರಮುಖ ವಾಣಿಜ್ಯೋದ್ಯಮಿಗಳನ್ನು ಗುರಿಯಾಗಿ ಇಟ್ಕೊಂಡು ಈ ಹನಿ ಟ್ರ್ಯಾಪ್ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ನಡೀತಾನೂ ಇದೆ ರಾಜ್ಯದಲ್ಲಿ, ದೇಶದಲ್ಲಿ. ಅದಕ್ಕೆ ಅನೇಕರು ಅವರ ಗೌರವಕ್ಕೆ, ಅವರ ನಡೆನುಡಿಗೆ ಚ್ಯುತಿ ಬರ್ತದೆ ಅಂತ ಹೇಳಿ ಬೀದಿಗೆ ಅವರ ಮಾನ ಹರಾಜು ಹಾಕ್ತಾರೆ ಅಂತ ಹೇಳಿ ಭಯದಿಂದ ಸಮಾಜದಲ್ಲಿ ಬದುಕುವಂಥ ವಾತಾವರಣ ನಿರ್ಮಾಣ ಆಗಿದೆ. ಎಷ್ಟೋ ಜನ ವ್ಯಾಪಾರೋದ್ಯಮಿಗಳು ಕೆಲವರು ಮಾನಕ್ಕೆ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೆಲವರು ಕಾವಿದಾರಿಗಳು ಕೂಡ ಪೀಠ ತ್ಯಾಗ ಮಾಡಿದ್ದಾರೆ. ಕೆಲವರು ಅವರು ಕೂಡ ದೇಹ ತ್ಯಾಗ ಮಾಡಿದ್ದಾರೆ. ಈ ರೀತಿ ಹಣಕ್ಕಾಗಿ ಬೇಡಿಕೆ ಇಟ್ಟು ಉತ್ತಮರನ್ನು, ಯೋಗ್ಯರನ್ನು, ಸಮಾಜ ಸೇವೆ ಮಾಡ್ತಕ್ಕಂಥವ್ರನ್ನ, ಹಣವಂತರನ್ನು ಗುರಿಯಾಗಿ ಇಟ್ಕೊಂಡು ಈ ರೀತಿ ಯಥಾವತ್ತಾಗಿ ರಾಜ್ಯದಲ್ಲಿ ನಡೀತಾ ಇದೆ. ಇವು ಬೆಳಕಿಗೆ ಬಂದ ಮೇಲೆ ಸರ್ಕಾರ ಇದನ್ನು ತೀಕ್ಷ್ಣವಾಗಿ ಸೀರಿಯಸ್ ಆಗಿ ತೆಗೆದುಕೊಂಡು ಇಂಥ ವಿಚಾರಗಳನ್ನು ಕ್ರಮ ವಹಿಸಬೇಕು. ಸರ್ಕಾರ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮನೋಭಾವನೆ ಸಹಜ. ಯಾರು ತಪ್ಪು ಮಾಡಿರ್ತಾರೋ ಅವರು ಉಪ್ಪು ನೀರು ಕುಡಿಲೇಬೇಕು. ಆದರೆ ಸತ್ಯಾಸತ್ಯತೆ ಹೊರಗೆ ಬರಬೇಕಲ್ಲ. ಹಣಕ್ಕಾಗಿ ರಾಜ್ಯದಲ್ಲಿ ಎಲ್ಲರನ್ನೂ ಹೆದರಿಸುವ ಕೆಲಸ ತಂತ್ರಗಳು ಗುಂಪು ಕಟ್ಕೊಂಡು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಇವತ್ತು ಅದೇ ರೀತಿ ಪರಮಪೂಜ್ಯ ಕೂಡಲ ಸಂಗಮದ ಜಗದ್ಗುರುಗಳ ಮೇಲೆ ಎಲ್ಲೋ ಒಂದು ಗುಂಪು ಬೆಂಗಳೂರಿನವರು ಸೇರಿಕೊಂಡು ಅವ್ರನ್ನ ಆಪಾದನೆ ಮಾಡಿದ್ದಾರೆ. ಆಪಾದನೆ ಮಾಡಿದಂಥವರು ಏನು ಮಹಿಳಾ ಆಯೋಗಕ್ಕೂ ಅರ್ಜಿ ಕೊಟ್ಟಿದ್ದಾರೆ. ಕೊಟ್ಟಂಥವರು ಕಾಣೆ ಆಗಿದ್ದಾರೆ. ಈ ರೀತಿ ಆಗೋದ್ರಿಂದ ಸ್ವಾಮೀಜಿಗಳ ನಡೆಗೆ, ಸ್ವಾಮೀಜಿಗಳ ಹೋರಾಟಕ್ಕೆ, ಅವರ ಬದುಕನ್ನು ತೇಜೋವಧೆ ಮಾಡ್ತಕ್ಕಂಥ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಕ್ಕಂಥ ಕೆಲಸ ಇದಾಗಿದೆ. ಕೊಟ್ಟಂಥವ್ರು ಕಾಣೆ ಆಗಿದ್ದಾರೆ. ಟಿ ವಿನಲ್ಲೇ ಬಂದಿದೆ. ಆ ಅಡ್ರೆಸ್ನಲ್ಲಿಲ್ಲ, ಆ ಮೊಬೈಲ್ನ ಸಂಖ್ಯೆನಲ್ಲಿ ಸಿಗ್ತಾ ಇಲ್ಲ. ನಾನು ಒತ್ತಾಯ ಮಾಡ್ತೀನಿ ಪೊಲೀಸ್ ಇಲಾಖೆಗೆ. ಈಗಾಗಲೇ ಸ್ವಾಮೀಜಿಯವರು ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿದಂಥವ್ರ ಮೇಲೆ, ಹಣಕ್ಕಾಗಿ ಬೇಡಿಕೆ ಇಟ್ಟಂಥವ್ರ ಮೇಲೆ ಈಗಾಗಲೇ ಕ್ರಮ ವಹಿಸಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಒಂದಿಷ್ಟು ಬರೋದು, ಒಂದಿಷ್ಟು ವಿಡಿಯೋ ತಗೊಳ್ಳೋದು. ಇವತ್ತು ಸಹಜವಾಗಿ ರಾಜಕಾರಣಿಗಳ ಜೊತೆಗೆ ಕಾರ್ಯಕರ್ತರು ಅಥವಾ ಯಾವುದೇ ಹೆಣ್ಮಕ್ಳು ಯಾವುದೇ ಕೆಲಸಕ್ಕೆ ಬಂದಂಥ ಸಂದರ್ಭದಲ್ಲಿ ಹತ್ತಿರವಾಗಿ ಮಾತನಾಡ್ತಕ್ಕಂಥ, ಏನೋ ಕಿವಿಯಲ್ಲಿ ಹೇಳ್ತೀವಿ, ಎಲ್ಲರ ಮುಂದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ವೈಯಕ್ತಿಕ ವಿಚಾರಗಳು ಅಂತ ಬರ್ತಾರೆ. ಬಂದಾಗ ನಾವು ಕಿವಿ ಕೊಟ್ಟು ಕೇಳಬೇಕಾಗತ್ತೆ. ಅಥವಾ 4 ಗೋಡೆ ಮಧ್ಯೆ ಎಲ್ಲರೂ ಹೊರಗಿದ್ದು ನಾವು ಕೇಳಬೇಕಾಗತ್ತೆ. ಅದನ್ನು ಅಪಾರ್ಥಗೊಳಿಸಿ ಕೆಲವು ಉದ್ದೇಶಪೂರ್ವಕವಾಗಿ ವಿಡಿಯೋ ತಕ್ಕೊಂಡು ಸ್ವಾಮೀಜಿಗಳು ನಮ್ಮ ಜೊತೆ ಭಾಳ ಹತ್ತಿರವಾಗಿದ್ದಾರೆ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ನಮ್ಮ ಜೊತೆಲಿ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಹೇಳಿ ಇದನ್ನು ಯೂಟ್ಯೂಬ್ ಮೂಲಕ ಬಿತ್ತರಿಸೋದು, ಟಿ ವಿ ಚಾನಲ್ಗಳಿಗೆ ಬಂದು ಸುಳ್ಳು ಹೇಳಿಕೆಗಳನ್ನು ಕೊಡೋದು. ನಾನು ಮಾಧ್ಯಮದವ್ರಿಗೆ ಮನವಿ ಮಾಡ್ತೀನಿ, ಸಂಪೂರ್ಣ ದಾಖಲೆಯೊಂದಿಗೆ ಬಂದರೆ ಮಾತ್ರ ಇಂಥ ವಿಚಾರಗಳನ್ನು ನೀವು ಬಿತ್ತರಿಸಬೇಕು. ನಾವು ಕೂಡ ನಿಮ್ಮ ಪರವಾಗಿ ಇದ್ದೀವಿ, ಸತ್ಯದ ಪರವಾಗಿದ್ದೀವಿ, ನ್ಯಾಯದ ಪರವಾಗಿದ್ದೀನಿ. ಸ್ವಾಮೀಜಿಗಳ ಮೇಲೆ ಬಂದಿರತಕ್ಕಂಥ ಆಪಾದನೆ ಏನಿದೆ ಅದು ಸಂಪೂರ್ಣ ತನಿಖೆ ಆಗಬೇಕು. ಇದರಲ್ಲಿ ಅನೇಕರು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ, ಯಥಾವತ್ತಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸ್ವಾಮೀಜಿಯವರು ಹೋರಾಟದ ಏಳಿಗೆ, ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ ಸಂಪೂರ್ಣವಾಗಿ ನಿರತರಾಗಿರ್ತಕ್ಕಂಥ ಸ್ವಾಮೀಜಿಯ ಏಳಿಗೆಯನ್ನು ಸಹಿಸಲಾರ್ದಂಥವ್ರು ಕೆಲವರು ನಮ್ಮ ಸಮಾಜದವರೇ
ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ನಾನು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಸತ್ಯ ಯಾವಾಗಲೂ ಮರೆಮಾಚಕ್ಕೆ ಸಾಧ್ಯ ಇಲ್ಲ. ಸತ್ಯಕ್ಕೆ ಜಯ, ನ್ಯಾಯಕ್ಕೆ ಜಯ ಸಿಗಲೇಬೇಕು, ಧರ್ಮಕ್ಕೆ ಜಯ ಸಿಗಲೇಬೇಕು. ಹಾಗಾಗಿ ನಾನು ಪೊಲೀಸ್ ಇಲಾಖೆಯನ್ನು, ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಕೇವಲ ಅವ್ರು ಇನ್ನೂ ಕೇಸ್ ದಾಖಲು ಮಾಡಿಲ್ಲ, ಕೇವಲ ಅರ್ಜಿ ಕೊಟ್ಟಿದ್ದಾರೆ ಅಷ್ಟೇ. ಯಾರಿದ್ದಾರೆ ಆಪಾದನೆ ಮಾಡ್ತಕ್ಕಂಥವ್ರು, ನಿಮಗೆ ಮನುಷ್ಯತ್ವ ಇದ್ದರೆ, ನಿಮಗೆ ಮರ್ಯಾದೆ ಇದ್ದರೆ, ಸಮಾಜದಲ್ಲಿ ಸತ್ಯಕ್ಕೆ ನೀವು ಹೋರಾಟ ಮಾಡ್ತಕ್ಕಂಥವ್ರು ಇದ್ದರೆ ನೀವು ಮೊದಲು ಕಂಪ್ಲೇಂಟ್ ಕೊಡ್ರಿ. ಕಂಪ್ಲೇಂಟ್ ಕೊಟ್ಟರು ನಿಮ್ಮಲ್ಲಿ ಏನು ದಾಖಲೆ ಇದ್ದಾವೆ ಎಲ್ಲವನ್ನು ಕೂಡ ಹಾಜರುಪಡಿಸ್ರಿ. ಹಾಜರುಪಡಿಸಿ ಸತ್ಯವನ್ನು ಹೊರಗೆ ಹಾಕ್ರಿ. ಅದು ಬಿಟ್ಟು ತೇಜೋವಧೆ ಮಾಡ್ತಕ್ಕಂಥ, ಸ್ವಾಮೀಜಿಯವರ ಹೆಸರಿಗೆ ಕಳಂಕ ತರ್ತಕ್ಕಂಥ, ಸ್ವಾಮೀಜಿಯವರ ಬದುಕನ್ನು ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದನ್ನು ನಿಲ್ಲಿಸಬೇಕು. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲಾಖೆ. ಇಲ್ಲದೇ ಇದ್ದರೆ ಇವತ್ತು ಈ ಸ್ವಾಮಿಗಳ ಮೇಲೆ ಮಾಡ್ತಾರೆ, ನಾಳೆ ಇನ್ನೊಬ್ಬ ಸ್ವಾಮಿಗಳ ಮೇಲೆ ಮಾಡ್ತಾರೆ. ಹಾಗಾಗಿ ಇವತ್ತು ತಮ್ಮ ಮೂಲಕ ನಾನು ಎಲ್ಲರಲ್ಲೂ ಕೂಡ ಸಮಾಜ ಬಾಂಧವರಲ್ಲಿ ಮನವಿ ಮಾಡೋದಿಷ್ಟೇ, ಈ ವಾಟ್ಸಪ್ನಲ್ಲಿ ಬರ್ತಕ್ಕಂಥ ಮೂಲಕ ನಿರ್ಮಿತ ವಾಟ್ಸಪ್ಗಳನ್ನು ಯಾರು ನಂಬಬೇಡ್ರಿ, ಅದನ್ನು ಫಾರ್ವರ್ಡ್ ಮಾಡಬೇಡ್ರಿ, ಸಮಾಜಕ್ಕೆ ಧಕ್ಕೆ ತರಬೇಡ್ರಿ, ಸ್ವಾಮೀಜಿಗೆ ಕಳಂಕ ಅಂಟಿಸ್ಬೇಡ್ರಿ. ಅದು ಸತ್ಯವಾಗಿ ಕಂಡು ಬಂದರೆ ಸಮಾಜದವರೆಲ್ಲರೂ ಸೇರಿ ಅದನ್ನ ಪರಾಮರ್ಶೋಣ. ಅದು ಬಿಟ್ಟು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡ್ರಿ ಅಂತೇಳಿ ಸಮಾಜ ಬಾಂಧವರಲ್ಲೂ ಕೂಡ ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ಇವತ್ತು ತಂತ್ರಜ್ಞಾನ ಬಂದ ಮೇಲೆ ಕುಂತವ್ರನ್ನ ಮಲಗಿಸ್ತಾರೆ, ಮಲಗಿದವ್ರನ್ನ ಎದ್ದು ನಿಲ್ಲಿಸ್ತಾರೆ. ಬಾಂಬ್ ಹಾಕಿದ್ರು ಹಾಕಿಲ್ಲ ಅನ್ನಂಗೆ ಮಾಡ್ತಾರೆ, ಹಾಕದೇ ಇದ್ರೆ ಹಾಕಿದಾರೆ ಅನ್ನಂಗೆ ಮಾಡ್ತಾರೆ. ಈ ತಂತ್ರಜ್ಞಾನದಿಂದ ಅನಾಹುತಗಳು ಜಾಸ್ತಿ ಆಗ್ತಾ ಇದ್ದಾವೆ. ವಿಜ್ಞಾನ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಅವನತಿ, ಜಗತ್ತು ಅವನತಿ ಅಂತ ಹೋಗ್ತಾ ಇದೆ. ಇದನ್ನ ದುರ್ಬಳಕೆ ಮಾಡಿಕೊಂಡು ಸ್ವಾಮೀಜಿಯವರ ಬದುಕನ್ನು ನಾಶ ಮಾಡಿ ನಮ್ಮ ಪೀಠದ ಹೆಸರನ್ನು ಹಾಳು ಮಾಡ್ತಕ್ಕಂಥ ಇಂಥ ದುಷ್ಟ ಶಕ್ತಿಗಳನ್ನು ಇವತ್ತು ಇಲಾಖೆ ಕಡಿವಾಣ ಹಾಕಬೇಕು. ಈ ರೀತಿ ಹನಿ ಟ್ರ್ಯಾಪ್ ಆಗಲಿ ಮತ್ತೊಂದು ಯಾವುದೋ ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಜನರನ್ನು ಇವತ್ತು ಹಿಡಿದು ಹಾಕಬೇಕು. ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಇವತ್ತು ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದೆ. ಈಗಾಗಲೇ ಕೇಸ್ ರಿಜಿಸ್ಟರ್ ಆಗಿ 10 ದಿವಸ ಆಗಕ್ಕೆ ಬಂತು. 10 ದಿವಸದಲ್ಲಿ ಒಮ್ಮೆ ಬೆಂಗಳೂರಿನ ಹೆಣ್ಮಗಳು ಅಂತ ಹೇಳ್ತಾರೆ, ಒಮ್ಮೆ ವಿಜಯಪುರ ಅಂತಾರೆ, ಒಮ್ಮೆ ಹುಬ್ಬಳ್ಳಿ ಹೆಣ್ಮಗಳು ಅಂತ ತೋರಿಸ್ತೀರಿ. ಯಾರು ನಂಬಬೇಕು ನಾವು ಸಮಾಜದವರು? ಈ ರೀತಿ ಮಾಡೋದ್ರಿಂದ ಸಮಾಜ ಅನ್ಯ ಸಮಾಜದವರೊಟ್ಟಿಗೆ ತಲೆ ತೆಗೆಸುವ ಸನ್ನಿವೇಶವನ್ನು ತಂದಿಡ್ತಾ ಇದ್ದಾರೆ ಅಯೋಗ್ಯರು. ಇದಕ್ಕೆ ಕೂಡಲೇ ಸರ್ಕಾರ ಕ್ರಮ ವಹಿಸಬೇಕು. ಎಲ್ಲಿದ್ದರೆ ಪಾತಾಳದಲ್ಲಿದ್ದರೂ ಹುಡುಕಿ ತರತಕ್ಕಂಥ ಶಕ್ತಿ ಪೊಲೀಸ್ ಇಲಾಖೆಗಿದೆ. ಈ ವಿಷಯವನ್ನು ಹಗುರವಾಗಿ ನೀವು ತಗೋಬಾರ್ದು. ಇದರಿಂದ ನಮ್ಮ ಸಮಾಜಕ್ಕೆ ಧಕ್ಕೆ ಉಂಟಾಗ್ತಕ್ಕಂಥ ಸನ್ನಿವೇಶ ಆಗ್ತಾ ಇದೆ. ಹೋರಾಟ ಮಾಡ್ತಕ್ಕಂಥವರ ಜಂಗಬಲ ಅಡಿಗೆ ಹೋಗ್ತಾ ಇದೆ. ಅದಕ್ಕೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಇಲಾಖೆಯನ್ನು ಒತ್ತಾಯ ಮಾಡ್ತೀನಿ. ಕೂಡಲೇ ಇವತ್ತು ಸುಮ್ಮನೆ ಯಾರೋ ಬಂದು ಅರ್ಜಿ ಕೊಟ್ಟ ತಕ್ಷಣ ಅದನ್ನು ಬಿತ್ತರಿಸೋದು, ಸತ್ಯಾಸತ್ಯತೆ ದಾಖಲೆಗಳಿಲ್ಲದೆ ಕೇಸ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ಇಲಾಖೆಯು ಕೂಡ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಮಹಿಳಾ ಆಯೋಗ, ನಾನು ಅವ್ರಲ್ಲಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ, ನೀವು ಕೇವಲ ಅರ್ಜಿ ಕೊಟ್ಟ ತಕ್ಷಣ ಅದನ್ನು ದೊಡ್ಡದಾಗಿ ಬಿಂಬಿಸಿ ಯಾವುದೇ ಹೆಣ್ಮಕ್ಳಿಗೆ ಅನ್ಯಾಯ ಆಗೋದು ಬೇಡ. ಅದ್ರ ಸತ್ಯ ಹೊರಗೆ ಬರಬೇಕಲ್ಲ. ಒಮ್ಮೆ ಮಹಿಳಾ ಆಯೋಗ ಸೀರಿಯಸ್ಸಾಗಿ ಕೆಲಸ ಮಾಡುತ್ತೆ, ಒಮ್ಮೆ ಎಲ್ಲೋ ಒಂದು ಕಡೆ ಸಾಫ್ಟಾಗಿ ಬಿಹೇವ್ ಮಾಡ್ತೀನಿ. ಅದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ನಾನು ಕೋರ್ಲಿಕ್ಕೆ ಬಯಸ್ತೇನೆ, ಇದನ್ನು ಅವ್ರು ಯಾರು ಅರ್ಜಿ ಕೊಟ್ಟಿದಾರೋ ಅವ್ರನ್ನ ಮತ್ತೆ ಕರೆಸಿ ದಾಖಲೆಗಳೊಂದಿಗೆ ಕೇಸ್ ರಿಜಿಸ್ಟರ್ ಮಾಡಿಸಿ ಸತ್ಯಾಸತ್ಯತೆಯನ್ನು ಹೊರಗೆ ಹಾಕುವ ಕೆಲಸವನ್ನು, ಸಮಾಜ ತಲೆ ಎತ್ತಿ ನಿಲ್ಲುವಂಥ ಸನ್ನಿವೇಶವನ್ನು ನೀವು ತರಬೇಕು. ಇಲ್ಲದೇ ಇದ್ದರೆ ಇವತ್ತು ಸಮಾಜ ಎಲ್ಲೋ ಒಂದು ಕಡೆ ಈ ರೀತಿ ಆಯ್ತಲ್ಲ ಅಂತ ನೋವಿನಲ್ಲಿದೆ. ನಾವೆಲ್ಲರೂ ಸತ್ಯ, ನ್ಯಾಯ, ಧರ್ಮದ ಪರವಾಗಿ ಇರ್ತಕ್ಕಂಥವ್ರು. ಈ ವಿಚಾರಕ್ಕೆ ಇತಿಶ್ರೀ ಆಡಬೇಕಾಗಿದೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಜವಾಬ್ದಾರಿಯುತವಾದ ಅಧಿಕಾರಿಗಳನ್ನು ನೇಮಿಸಿ ಈ ಪ್ರಕರಣಕ್ಕೆ ಅಂತ್ಯ ಆಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ.